ಸೊ ಡ್ರೀಮ್ ಕಮ್ ಟ್ರೂ ಬೇಗ ಆಗಲಿ ನಿಮ್ಮದು. ಥ್ಯಾಂಕ್ ಯು. ಆ್ಯಂಡ್ ಲೈಫ್ ಅಂದರೆ ಏನು ಅಂತ? ಲೈಫ್ ಅಂದರೆ ಒಂದು ಮಿಕ್ಸ್ಡ್ ಆಫ್ ಎಮೋಷನ್ಸ್, ಸುಖ ದುಃಖ ಎಲ್ಲನೂ ಈಕ್ವಲ್ ಆಗಿ ತೊಗೊಂಡು ಹೋದಾಗ ನಮ್ಮ ಲೈಫ್ ತುಂಬಾ ಸಿಹಿಯಾಗಿರುತ್ತೆ. ಕೆಲವೊಂದು ಬಾರಿ ನಮ್ಗೆ ಆಗ್ತಾ ಇಲ್ಲ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ಗಿಂತ ನಾವು ಏನು ಮಾಡ್ಬೋದು, ಯಾಕಂದರೆ ಹುಟ್ಟುತ್ತಾ ಯಾರು ನಮಗೆ ಗೊತ್ತಿರಲ್ಲ ನಾವು ಹಂಗಿರಬೇಕು ಹಿಂಗಿರಬೇಕು ಅಂತ. ಬಟ್ ನಾವೇನಾಗಿ ಸಾಯ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವುದು ನಮ್ಮ ಮನುಷ್ಯರಿಗೆ ಮಾಡೋಕ್ಕಾಗದೇ ಇರೋವಂಥದ್ದು ಏನೂ ಇಲ್ಲ. ಜಸ್ಟ್ ಮ್ಯಾನಿಫೆಸ್ಟೇಟ್ ಮಾಡಬೇಕು, ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಕಷ್ಟಪಡೋದ್ರಿಂದ ಒಂದು ಪ್ರಾವರ್ಬ್ ಇದೆ, ಕಷ್ಟಪಟ್ಟರೆ ಹಣೆ ಬರಹನೂ ತಲೆಬಾಗುತ್ತೆ ಅಂತ. ಸೊ ನಮ್ಗೇನು ಬೇಕು ಅನ್ನೋದು ನಮ್ಮ ಕೈನಲ್ಲಿರುತ್ತೆ. ಸೊ ಲೈಫಲ್ಲಿ ನಮಗೆ ಬೇಕಾಗಿರೋದನ್ನ ನಾವು ಕಷ್ಟಪಟ್ಟು ಪಡ್ಕೊಂಡು ಖುಷಿಯಾಗಿರಬೇಕು. ಕಷ್ಟಪಟ್ಟು ಪಡ್ಕೊಳೋದು ಅಂತ ಹೇಳಿದ್ರ, ಸೊ ನಿಮ್ಮ ಲೈಫಲ್ಲಿ ಕಷ್ಟದ ದಿನಗಳು ಹೇಗಿತ್ತು ಅಂತ? ಕಷ್ಟದ ದಿನಗಳು ಅಂತ ಯಾವುದೂ ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಯಾಕಂದರೆ ಒಬ್ಬಳೇ ಮಗಳು ಎಂಟೈರ್ ಫ್ಯಾಮಿಲಿಗೆ. ನಾನು ತುಂಬ ಚೆನ್ನಾಗಿ ಸಾಕಿದ್ದಾರೆ ನನ್ನ 10th ಸೊ ಕಾಲೇಜ್ ಲೈಫಿಗೆ ಬಂದಾಗ ಅದನ್ನು ಕೂಡ ನನಗೇನು ಬೇಕು ಇಂಜಿನಿಯರಿಂಗ್ ಮಾಡಿ ಸರಿ ಚೂಸ್ ಮಾಡಿ ನನಗೇನು ಬೇಕು ಎಲ್ಲನೂ ಪ್ರೊವೈಡ್ ಮಾಡ್ತಾನೆ ಬಂದರು ನಮ್ಮ ಮಮ್ಮಿ ಡ್ಯಾಡಿ. ಸೊ ಇಂಡಸ್ಟ್ರಿಗೆ ಬಂದಾಗಲೂ ಕೂಡ ಅದು ಹೇಳಿದ್ರು, ಫಸ್ಟ್ ನೀನು ಸ್ಟಡೀಸ್ ಕಂಪ್ಲೀಟ್ ಮಾಡು, ಆಮೇಲೆ ನಿಂಗೆ ಏನು ಬೇಕು ಅದನ್ನು ಚೂಸ್ ಮಾಡು, ನಾವೇನು ಅದಕ್ಕೆ ಅಭ್ಯಂತರ ಮಾಡ. ಸ್ಟಾರ್ಟಿಂಗಲ್ಲಿ ಅಫ್ಕೋರ್ಸ್ ಬೇಡ ಅಂತಂದರು, ಬಟ್ ಇಲ್ಲಿಗೆ ಇಂಡಸ್ಟ್ರಿಗೆ ಎಂಟ್ರಿ ಆದಮೇಲೆ ಸಪೋರ್ಟ್ ಮಾಡೋಕ್ಕೆ ಶುರುವಾದರು. ಬಟ್ ಇಂಡಸ್ಟ್ರಿಗೆ ಬಂದಮೇಲೆ ಕಷ್ಟಗಳು ಅಂತಂದರೆ ಲೈಕ್ ಎಲ್ಲೋ ಒಂದು ಕಡೆ ಬೇಜಾರಾಗ್ತಿರುತ್ತೆ, ನಮ್ಗೆ ಅಂದ್ಕೊಂಡಿರೋಂಥ ಆಪರ್ಚುನಿಟೀಸ್ಗಳು ಸಿಗ್ತಾ ಇರಲ್ಲ, ಅಂದ್ಕೊಂಡಿರೋಂಥ ಕೆಲಸಗಳು ಮಾಡೋಕ್ಕಾಗ್ತಾ ಇರಲ್ಲ. ಸೊ ಅದ್ರ ಬಗ್ಗೆ ನೋವಾಗುತ್ತೆ, ಅದ್ರ ಬಗ್ಗೆ ನನ್ನ ಪೇರೆಂಟ್ಸ್ ಹತ್ರ ಹೇಳ್ಕೊತಾ ಇರ್ತೀನಿ. ಈ ಥರದ್ದೊಂದು ಮನಸ್ಸಿಗಾಗೋ ನೋವುಗಳಿಂದ ಬಿಟ್ಟರೆ ಇನ್ನೇನು ಕಷ್ಟ ಅನ್ನೋದೇನು ಇನ್ನೂ ನನಗೆ ಬಂದಿಲ್ಲ. ಬರದೇ ಇರಲಿ, ದೇವ್ರ ಹತ್ರ ಕೇಳ್ಕೊತೀನಿ, ದೇವ್ರು ಚೆನ್ನಾಗಿಟ್ಟಿದ್ದಾರೆ. ಹೇಳಿದ್ರೆ ಕಷ್ಟದ ದಿನಗಳನ್ನ ಮೇಲ್ಕ್ ಹಾಕೋದ್ರೆ, ಖುಷಿ ದಿನದ ಬಗ್ಗೆ ಹೇಳೋದಾದರೆ ಅಂದರೆ ಕಷ್ಟ ಸುಖ ಎರಡನ್ನೂ ಈಕ್ವಲ್ ಆಗಿ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಖುಷಿ ಬಂದು ಅಂದಿದ ತಕ್ಷಣ ಏನು ಹಿಗ್ಗಿಲ್ಲ, ಆ್ಯಂಡ್ ಕಷ್ಟ ಬಂತು ಅಂದ ತಕ್ಷಣ ಏನು ಕುಗ್ಗಿಲ್ಲ. ಸೊ ಎರಡೂ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೆಮ್ಮದಿಯಾಗಿದ್ದೀನಿ. ನೆಮ್ಮದಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಮನುಷ್ಯನಿಗೆ. ಸಮ್ಟೈಮ್ಸ್ ಓವರಾಗಿ ಖುಷಿ ಸಿಕ್ತು ಅಂತ ಓವರ್ ಎಕ್ಸೈಟ್ ಆದಾಗಲೂ ನಮ್ಗೆ ಇಮಿಡಿಯೇಟಾಗಿ ಕಷ್ಟ ಬರೋದುಂಟು. ಸೊ ಎರಡೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋದೇ ಲೈಫ್ ಆ್ಯಕ್ಚುಲಿ. ಅನುಷಾ ರೈ ಪ್ರಕಾರ ಮೆಚೂರಿಟಿ ಅಂದರೆ ಏನು ಅಂತ? ಮೆಚೂರಿಟಿ ಅಂದರೆ ಲೈಕ್ ಸಂದರ್ಭಗಳನ್ನ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಕಡೆ ಓವರ್ ರಿಯಾಕ್ಟ್ ಮಾಡಬಾರ್ದು. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಸೈಲೆಂಟ್ ಆದರೆ ಆ ಮೌನಕ್ಕಿರೋವಂಥ ತೂಕ ಮಾತಿಗಿರಲ್ಲ. ಸೊ ಕೆಲವೊಂದು ಜಾಗದಲ್ಲಿ ಸೈಲೆಂಟ್ ಆಗೋದೇ ಒಂದು ಮೆಚೂರಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾತು ಅವಶ್ಯಕತೆ ಇಲ್ಲ ಅಂದಾಗ ಮಾತು ಜಾಸ್ತಿ ಆಡಬಾರ್ದು. ನಾನು ಲವ್ ಬಗ್ಗೆ ಕೇಳಿದೆ, ಡೇಟ್ ಬಗ್ಗೆ ಕೇಳಿದೆ. ಸೊ ಎರಡೂ ಆಗಿಲ್ಲ ಅಂದರೂ ನನಗೆ ಗೊತ್ತಿಲ್ಲ. ಆದರೂ ಅನುಷಾ ರೈಗೆ ಲವ್ ಆಗಿದೆ, ಡೇಟ್ ಮಾಡಿದ್ದಾರೆ ಅಂತ. ಬಟ್ ಬ್ರೇಕಪ್ ಆಗಿದೆಯಾ? ಎಸ್, ಲವ್ ಮಾಡೇ ಇಲ್ಲ ಅಂತ ಏನು ಹೇಳಲ್ಲ. ಕಾಲೇಜ್ ಡೇಸಲ್ಲಿ ಆ್ಯಂಡ್ ಒಂದು 2-3 months ಅಷ್ಟೇ. ಅದೊಂದು ಟಾರ್ಚರ್ ಲವ್. ಅದು ಏನಂದರೆ ಒಂದು ನಂಬಿಕೆ ಇರಬೇಕು ಪ್ರೀತಿನಲ್ಲಿ. ಅದಿಲ್ಲದೆ ಇದ್ದಾಗ ಡೆಫಿನೆಟ್ಲಿ ಅದು ಜಾಸ್ತಿ ದಿನ ಸಾಗಲ್ಲ. ಜಸ್ಟ್ 2-3 months ಅಷ್ಟೇ. ನನಗೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗದೆ ಐ ಆಮ್ ಲೈಕ್ ನೋ, ಈ ಲವ್ ಎಲ್ಲ ನನಗೆ ಬೇಡ, ಆಗಬಾರಲ್ಲ ಅಂತಂದ್ಬಿಟ್ಟು ಆವಾಗಲೇ ಇಗ್ನೋರ್ ಮಾಡಿಬಿಟ್ಟೆ. ಸೊ ಅಷ್ಟೇ. ಇಂಡಸ್ಟ್ರಿಗೆ ಬಂದಮೇಲೆ ಯಾವುದೂ ಅಂಥ ಸೀರಿಯಸ್ ರಿಲೇಷನ್ಶಿಪ್ ಆ ಥರದಂದು ನನಗೆ ಮದುವೆ ಆಗಬೇಕು, ಲವ್ ಮಾಡಬೇಕಂತ ಯಾವುದೂ ಫೀಲಿಂಗ್ಸ್ ಬಂದಿಲ್ಲ ನನಗೆ.